ಇವತ್ತು 23 ಸಲಹೆಗಳನ್ನು ಇವತ್ತು ಈ ವೇದಿಕೆ ಮುಖಾಂತರ ತಾವು ಕೊಟ್ಟಿದ್ದೀವಿ. ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಲಹೆಯನ್ನು ನಾನಿಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಮನವರಿಕೆ ಮಾಡಿಕೊಡ್ಬೇಕು. ಅದೇನಪ್ಪ ಅಂದರೆ ರೈತ ಏನೇ ಬೆಳೆದ್ರೂ ಒಂದು ಯೋಗ್ಯ ಬೆಲೆ ಸಿಗಬೇಕು. ಇವತ್ತು ಬಾಟಾ ಚಕ್ಲಿ ತಗೊಳ್ಳಿಕ್ ಹೋದ್ರೆ ಅವ್ನು ಸಿಕ್ಕಾಕಿಟ್ಟಿರ್ತಾನೆ 999 ರೂಪಾಯಿ ಅಂತೇಳಿ. ಒಂದು ರೆಡಿಮೇಡ್ ಅಂಗಡಿಗೆ ಹೋದ್ರೆ ಅವರು ಸಿಕ್ಕಾಕಿಟ್ಟಿರ್ತಾರೆ ಈ ಬಟ್ಟೆಗೆ, ಈ ಶರ್ಟಿಗೆ, ಈ ಪ್ಯಾಂಟಿಗೆ ಇಷ್ಟು ಅಂತ, ಈ ಸೀರೆಗೆ ಇಷ್ಟು ಅಂತ ಹೇಳಿ ಬರೆದಾಗ್ತಾರೆ. ಆದ್ರೆ ರೈತ ಬೆಳೆದಂತ ಬೆಳೆಗೆ ದೇಶದಲ್ಲಿ ಸ್ಥಿರವಾದಂತ ಬೆಲೆ ಇಲ್ಲ. ನಾನು ಹಾರೈಸ್ತೀನಿ ಏನಪ್ಪ ಅಂದ್ರೆ ಮೋದಿ ಅವರು 12 ವರ್ಷ ಆಗ್ತಾ ಇದೆ ಪ್ರಧಾನಮಂತ್ರಿ ಆಗಿ, ಇನ್ನೊಂದು 10 ವರ್ಷ ಇರಲಿ, ನಂದು ಅಭ್ಯಂತರ ಇಲ್ಲ. ಅವ್ರು ಇರುವುದ್ರೊಳಗಾಗಿ ರೈತ ಬೆಳೆದಂತ ಬೆಳೆಗೆ ಅದು ಒಂದು ಯೋಗ್ಯ ಬೆಲೆ ಕೊಡ್ತಕ್ಕಂಥ ಸರ್ಕಾರ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಯಾಕಂದ್ರೆ ಕೇವಲ 23-22 ದಿನಸಿಗಳನ್ನ ನಾವು ಬೆಳೆದಿಲ್ಲ. ನನಗೊಮ್ಮೆ ಕೆಟ್ಟ ಅನ್ನಿಸ್ತದೆ. ಈಗ ತಾನೇ ಚುನ್ನಪ್ಪಣ್ಣ ಮಾತಾಡಾಗ ಒಣ ದ್ರಾಕ್ಷಿ 500 ರೂಪಾಯಿ ಕೆಜಿ ಆಗ್ಬೇಕು ಅಂತ ಹೇಳಿದ್ರು. ಚುನ್ನಪ್ಪಣ್ಣನ್ಕಿಂತಲೂ ಮೊದಲು ದ್ರಾಕ್ಷಿ ಬೆಳೆದವ ನಾನೇ. ಆದ್ರೆ ದ್ರಾಕ್ಷಿ ಒಂದ್ ಕಾಲದಲ್ಲಿ ನಾನು ಯಾಕೆ ಬೆಳೆದೆ ಅನ್ನಿಸ್ತು. ಯಾಕಂದ್ರೆ ಮಗಂದು ಉಳ್ಳಾಗಡ್ಡಿಗೆ ದ್ರಾಕ್ಷಿಕಿನ ಹೆಚ್ಚು ಕಿಮ್ಮತ್ತಿತ್ತು. ಆ ಉಳ್ಳಾಗಡ್ಡಿ ಹೆಸರು ಹೇಳಿ ದಿಲ್ಲಿ ಸರ್ಕಾರ ಕಿತ್ಕೊಂಡು ಹೋಯ್ತು, ನಿಮ್ಗೆಲ್ಲ ಗೊತ್ತು. ಈಗೂ ಹಂಗೆ ಆಗ್ಯಾದ. ನನಗೆ ಮೊನ್ನೆ ಅನ್ನಿಸ್ತಿತ್ತು ಟಮಾಟಿ ಬೆಳೆ, ಈ ದ್ರಾಕ್ಷಿ ಬೆಳೆ ಬದಲು ಟಮಾಟಿ ಬೆಳೆದಿದ್ರೆ 100 ರೂಪಾಯಿ ಕಿಲೋ ಹೋಗ್ತಿತ್ತಲ್ಲ ಅಂತ ಹೇಳಿ. ಒಮ್ಮೊಮ್ಮೆ ಬೆಳ್ಳುಳ್ಳಿಗೆ 400-4,000 ರೂಪಾಯಿ ಕಿಲೋ ಆಗ್ತದೆ. ಇದು ಎಲ್ಲ ಆಗ್ಬಾರ್ದು. ನಮಗೆ ಕಡಿಮೆನೇ ಬರಲಿ, ನಮಗೊಂದು ಸ್ಥಿರವಾದಂಥ ಬೆಲೆ ಇರಲಿ. ನಾವು